ದೇವಸ್ಥಾನದ ದರ್ಶನಕ್ಕೆ ಕ್ಯೂ ನಿಂತ್ಕೊಳ್ಳೋದ ನೋಡಿದ್ದೇವೆ. ಜೊತೆಗೆ ಸರ್ಕಾರದ ಇತರ ಉದ್ಯೋಗಗಳಿಗೆ ಅರ್ಜಿಯನ್ನ ಆಹ್ವಾನ ಮಾಡಿದ ಸಂದರ್ಭದಲ್ಲಿ ಸಾಕಷ್ಟು ಅರ್ಜಿಯನ್ನ ಪಡ್ಕೊಳ್ಳೋದಕ್ಕೆ ರಶ್ ಅಲ್ಲಿ ನೋಡ್ತಿರ್ತೀವಿ. ಆದ್ರೆ ಮೈಸೂರು ಸಿಲ್ಕ್ ಸೀರೆಯನ್ನ ಖರೀದಿ ಮಾಡೋದಕ್ಕೆ ಸಾಕಷ್ಟು ಮಟ್ಟದ ಕ್ಯೂ ಅನ್ನ ಮೈಸೂರಲ್ಲಿ ಕಾಣ್ತಾ ಇದೀವಿ. ಅದು ಕೂಡ ಬಹಳ ಪ್ರಮುಖವಾಗಿ ಮೈಸೂರಿನ ಅಶೋಕಪುರದಲ್ಲಿ ಬರುವಂತಹ ಆ ಮೈಸೂರು ಸಿಲ್ಕ್ ಕಾರ್ಖಾನೆಯಲ್ಲಿದೆ. ಈ ಒಂದು ಕಾರ್ಖಾನೆಯಲ್ಲಿ ಬೆಳಿಗ್ಗೆ ಮುಂಜಾನೆಯಿಂದಲೇ ಸುಮಾರು 5 ಗಂಟೆಯಿಂದಲೇ ಏನು ಸೀರೆ ಖರೀದಿ ಮಾಡೋದಕ್ಕೆ ಈಗ ಸಾಕಷ್ಟು ರಶ್ ಜೊತೆಗೆ ಕ್ಯೂ ಕೂಡ ಇರುವಂತದ್ದು. ಬಹಳ ಪ್ರಮುಖವಾಗಿ ಮೈಸೂರು ಸಿಲ್ಕ್ ಸೀರೆಗೆ ಈಗಾಗಲೇ ಸಾಕಷ್ಟು ಒಂದಷ್ಟು ದುಬಾರಿ ಬೆಲೆ ಆದ್ರೂ ಕೂಡ ಅದನ್ನ ಖರೀದಿ ಮಾಡಬೇಕು ಅನ್ನುವಂಥದ್ದು ಜನರ ಉತ್ಸಾಹ ಆಗಿದೆ. ಸೊ ಹೀಗಾಗಿ GI ಟ್ಯಾಗ್ ಅನ್ನ ಹೊಂದಿರುವಂತಹ ಮೈಸೂರು ಸಿಲ್ಕ್, ಪ್ಯೂರ್ ಮೈಸೂರು ಸಿಲ್ಕ್, ಮೈಸೂರಲ್ಲಿ ಸಿಗುವಂತಹ ಕಾರ್ಖಾನೆಯಲ್ಲಿ ಸಿಗುವಂತಹ ಈಗಾಗಲೇ ಏನು ಜಿಯೋಗ್ರಫಿಕ್ ಟ್ಯಾಗ್ ಅನ್ನ ಹೊಂದಿರುವಂತಹ ಮೈಸೂರು ಸಿಲ್ಕ್ ಅನ್ನ ಖರೀದಿ ಮಾಡಬೇಕು ಅನ್ನುವಂಥದ್ದು ಪ್ರತಿಯೊಬ್ಬರ ಕೂಡ ಆಸೆ ಆಗಿದೆ. ಸೊ ಹೀಗಾಗಿ ಮುಂಜಾನೆ 5 ಗಂಟೆಯಿಂದಲೇ ಆ ಒಂದು ಸೀರೆಯನ್ನ ಖರೀದಿ ಮಾಡೋದಕ್ಕೆ ಸರತಿ ಸಾಲಿನಲ್ಲಿದ್ದು ಸುಮಾರು 10 ಗಂಟೆವರೆಗೂ ಕೂಡ ಈಗಾಗಲೇ ಕಾರ್ಖಾನೆ KSIC ಅಂಗಡಿ ಓಪನ್ ಆಗುವಂಥದ್ದು ಸುಮಾರು ಬೆಳಿಗ್ಗೆ 10 ಗಂಟೆ ಸುಮಾರಿಗೆ. ಸೊ ಹೀಗಾಗಿ ಬೆಳಿಗ್ಗೆ 10 ಗಂಟೆ ಓಪನ್ ಆಗುವಂತಹ ಅಂಗಡಿಗೆ ನಾವು ಮೊದಲು ಸೀರೆಯನ್ನ ಖರೀದಿ ಮಾಡಬೇಕು ಅಂತ ಹೇಳಿ ಬೆಳಿಗ್ಗೆ 5 ಗಂಟೆಯಿಂದಲೇ ಮುಂಜಾನೆ 5 ಗಂಟೆಯಿಂದಲೇ ಸಾಕಷ್ಟು ಜನರು ಕೂಡ ಈಗಾಗಲೇ ಸರತಿ ಸಾಲಲ್ಲಿ ನಿಂತು ಜೊತೆಗೆ ದೃಶ್ಯ ಕಾಣ್ತಾ ಇರ್ಬೋದು. ಪ್ರತಿನಿತ್ಯವೂ ಕೂಡ ಈ ಒಂದು ಅಶೋಕಪುರದಲ್ಲಿರುವಂತಹ KSIC ಅಂಗಡಿಯಲ್ಲಿ ಎಲ್ಲರೂ ಕೂಡ ಈಗಾಗಲೇ ಚೇರನ್ನ ಹಾಕಿರ್ತಾರೆ. ಯಾಕಂದ್ರೆ ಪ್ರತಿಯೊಬ್ಬರು ಕೂಡ ಟೋಕನ್ ಕೊಡುವಂತಹ ವ್ಯವಸ್ಥೆಗಳಾಗುತ್ತೆ. ಅತಿ ಹೆಚ್ಚು ಜನರಿದ್ರೆ ಈಗಾಗಲೇ ಶನಿವಾರ ಭಾನುವಾರ ಈ ಸಮಯದಲ್ಲೂ ಕೂಡ ಸುಮಾರು 100ಕ್ಕೂ 150 ಜನರು ಈ ಒಂದು ಸೀರೆಯನ್ನ ಖರೀದಿ ಮಾಡಕ್ಕೆ ಬರ್ತಾರೆ. ಬಹಳ ಪ್ರಮುಖವಾಗಿ ಈಗಾಗಲೇ ಮೈಸೂರು ಸಿಲ್ಕ್ ಸೀರೆ ಅಂತೇಳಿ ಸಾಕಷ್ಟು ಅಂಗಡಿಗಳು ತೆರೆದಿದ್ರು ಕೂಡ ಮೈಸೂರಿನಲ್ಲಿ ಸಿಗುವಂತಹ ಮೈಸೂರು ಸಿಲ್ಕ್ ಸೀರೆಗೆ ಸಾಕಷ್ಟು ಬೇಡಿಕೆ ಉಂಟಾಗಿದೆ. ಸೊ ಹೀಗಾಗಿ ಪ್ರತಿನಿತ್ಯ ಈಗಾಗಲೇ ಏನು ಅಂಗಡಿ ಓಪನ್ ಆದಂತಹ ಕೇವಲ 2 ಗಂಟೆ 2.5 ತಾಸಿನಲ್ಲೇ ಈಗಾಗಲೇ ಏನು ಉತ್ಪಾದನೆ ಆದಂತಹ ಸುಮಾರು 100-150ಕ್ಕೂ ಹೆಚ್ಚು ಸೀರೆಗಳು ಕೂಡ ಖರೀದಿ ಆಗುತ್ತೆ. ಬಹಳ ಪ್ರಮುಖವಾಗಿ ಮೈಸೂರು ಸಿಲ್ಕ್ ಸೀರೆ ಅಂತಂದ್ರೆ ಅದೇನು ಕಡಿಮೆ ಸೀರೆ ಅಲ್ಲ. ಆರಂಭದಿಂದಲೇ ಸುಮಾರು 25,000ರಿಂದ ಆರಂಭ ಆಗಿ ಸುಮಾರು 2 ಲಕ್ಷ, 3 ಲಕ್ಷ, 1 ಲಕ್ಷ ಈ ರೀತಿ ಬೆಲೆಯನ್ನ ಹೊಂದಿರುವಂತಹ ಮೈಸೂರು ಸಿಲ್ಕ್ ಸೀರೆಯನ್ನ ಖರೀದಿ ಮಾಡಬೇಕು ಅಂತೇಳಿ ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಜನರು ಬರ್ತಾ ಇದ್ದಾರೆ. ಬಹಳ ಪ್ರಮುಖ ದೃಶ್ಯ ಗಮನಿಸ್ತಾ ಇರ್ಬೋದು. ಮುಂಜಾನೆ 5 ಗಂಟೆಯಿಂದಲೇ ಕ್ಯೂ ಅಲ್ಲಿ ಇದ್ದು ಈ ಒಂದು ಸೀರೆಯನ್ನ ಪಡ್ಕೊಳ್ಳಿಕ್ಕೆ ಕಾತರದಿಂದ ಕಾಯ್ತಾ ಇದ್ದಾರೆ. ಯಾಕಂತಂದ್ರೆ ಮೈಸೂರು ಸಿಲ್ಕ್ ಸೀರೆ ಮೈಸೂರಿನಲ್ಲಿ ಮಾತ್ರ ಈ ರೀತಿಯಾದಂತಹ ಶುದ್ಧ ರೇಷ್ಮೆ ಸೀರೆ ಸಿಗುವಂಥದ್ದು. ಸೊ ಹೀಗಾಗಿ ಈ ಒಂದು ಸೀರೆಯನ್ನ ಪಡ್ಕೊಳ್ಬೇಕು ಅಂತೇಳಿ ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಜನರು ಕೂಡ ಬರ್ತಾ ಇದ್ದಾರೆ. ನಾವು ಪ್ರತಿಯೊಬ್ಬರು ಕೂಡ ದೃಶ್ಯ ಗಮನಿಸ್ತಾ ಇರ್ಬೋದು. ನಾವು ಪ್ರತಿಯೊಬ್ಬರು ಕೂಡ ಮಾತಾಡ್ಸೋದು ಪ್ರಯತ್ನ ಮಾಡ್ತೀನಿ. ಮೇಡಮ್ ಎಷ್ಟು ಕಡೆ ಬಂದಿರೋದು ಮೇಡಮ್? 6:30. ಐದೂವರೆ. ಏನಕ್ಕೆ ಅಂದ್ರೆ ಅಮ್ಮ ಏನು ಇಷ್ಟ. ಮೈಸೂರು ಸಿಲ್ಕ್ ತುಂಬಾ ಕಾಸ್ಟ್ಲಿ. ಗೋಲ್ಡ್ ರೇಟ್ ಜಾಸ್ತಿ ಆಗ್ತಿದಂಗೆ ಮೈಸೂರು ಸಿಲ್ಕ್ ರೇಟುನು ಜಾಸ್ತಿ ಆಗ್ತಿದೆ. ದಿನ ಹಿಂಗೇನೆ ನಾವು 3-4 ದಿನ ಬಂದು ನಿಂತ್ಕೊಂಡು ನೋಡಿ ಇವತ್ತು ಸ್ವಲ್ಪ ಬೇಗ ಬಂದಿದೀವಿ. ಇವತ್ತು ನೋಡ್ಬೇಕು ಹೆಂಗೆ ಏನು ಅಂತ. 24K ಇಂದ ಶುರು ಆಗುತ್ತೆ. 1 lakh ಮೇಲೂ ಇರುತ್ತೆ. ಡೈಲಿ 20 ಸೀರೆ ಬರುತ್ತೆ. ಸ್ಯಾಟರ್ಡೆ ಮಾತ್ರ ಜಾಸ್ತಿ ಬರುತ್ತೆ. ಆದ್ರೆ ಇಲ್ಲೂ ಕೂಡ ಸಾಕಷ್ಟು ಜನ ಅವರು ಕೂಡ ಹೇಳ್ತಾ ಇರುವಂತದ್ದು ಕೇವಲ 20-25 ಸೀರೆಗಳು ಮಾತ್ರ ಪ್ರತಿನಿತ್ಯ ಮಾರಾಟಕ್ಕೆ ಇಡ್ತಾರೆ. ಸೊ ಹೀಗಾಗಿ ನಾವು ಬೆಳಿಗ್ಗೆನೆ ಬಂದು ನಾವು ಸೀರೆಯನ್ನ ಖರೀದಿ ಮಾಡೋಕ್ಕೂ ಕೂಡ ಬರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲೂ ಕೂಡ ಸಾಕಷ್ಟು ಜನ ಅವರು ಕೂಡ ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್ ಎಷ್ಟೊತ್ತಿಗೆ ಬಂದ್ರಿ ಮೇಡಮ್? ಒಂದು ನಿಮಿಷ ಮಾಡ್ತೀನಿ. ನಾನು 7 ಗಂಟೆಗೆ ಬಂದಿದ್ದು. ರಶ್ ಏನಂತಂದ್ರೆ ಮೈಸೂರು ಸಿಲ್ಕ್ ಅಂದ್ರೆ ಅದ್ರದ್ದೇ ಒಂದು ಇದಿರ ಘನತೆ ಇರುತ್ತಲ್ವಾ. ಸೊ ಅದಕ್ಕೆ ತಗೊಳ್ಬೇಕು ಅಂತ. ಬಟ್ ನಂಗೆ ಗೊತ್ತಿರ್ಲಿಲ್ಲ ಈ ತರ ರಶ್ ಇರುತ್ತೆ ಅಂತ. ನೆನ್ನೆ ಬಂದೆ 10:30 ಅಷ್ಟೊತ್ತಿಗೆ. ಬಟ್ ಏನು ಕಲೆಕ್ಷನ್ನೇ ಇಲ್ಲ. ಬರೀ ಒಂದು 10-12 ಸ್ಯಾರಿ ಇದೆ ಅಷ್ಟೇ. ಇವತ್ತು ಅಲ್ಲಿ ಹೇಳಿದ್ರು ಬೆಳಗ್ಗೆ 6 ಗಂಟೆಗೆ ಬಂದು ಕೂತ್ಕೋಬೇಕು ಲೈನಲ್ಲಿ ಅಂತ. ಸೊ ಅದಕ್ಕೆ 7 ಗಂಟೆಗೆ ಬಂದೆ. ಅಲ್ಲಿ 7 ಗಂಟೆಗೆ ಬಂದರೂ ಇಷ್ಟಿದ್ದೀನಿ ನಾನು. ಇನ್ನ 10ನೇ ಅವಳೋ ಏನೋ ಅಷ್ಟೇ. ನಾನು ವಿಶಾಖಪಟ್ಟಣಮಿಂದ ಬಂದಿರೋದು. ವಿಶಾಖಪಟ್ಟಣದಲ್ಲಿ ಬೇರೆ ಮೈಸೂರು ಸಿಲ್ಕ್ ಸಿಗುತ್ತೆ, ಅದ್ರ ಮೇಲೆ ನಂಬಿಕೆ ಇಲ್ಲ ಅಂತಾರಂತ. ಹಂಗಲ್ಲ, ವಿಶಾಖಪಟ್ಟಣಮಲ್ಲಿ ಆಂಧ್ರದಲ್ಲೆಲ್ಲ ಮೈಸೂರು ಸಿಲ್ಕ್ ಸೀರೆ ಯಾರಿಗೂ ಗೊತ್ತೇ ಇಲ್ಲ ಫಸ್ಟ್ ಆಫ್ ಆಲ್. ಆಮೇಲಿಂದ ಇದ್ರದ್ದು ಒಂದು ವ್ಯಾಲ್ಯೂನೂ ಏನೂ ಗೊತ್ತಿಲ್ಲ. ಈ ಕ್ರೇಪ್ ಗೀಪ್ ಎಲ್ಲ ಬರುತ್ತಲ್ವ ಅಂಥದ್ದು ಅನ್ಸುತ್ತೆ. ಬಟ್ ಪ್ಯೂರ್ ಮೈಸೂರು ಸಿಲ್ಕ್ ಅಲ್ಲಿ ಸಿಗೋದೇ ಇಲ್ಲ. ಅಲ್ಲಿ ಇಲ್ಲಿಗೆ ಮೈಸೂರಿಗೆ ಬರಬೇಕು. ಆ್ಯಂಡ್ ನಿಮಗೆ ಹೊರಗಡೆ ಎಲ್ಲೂ ಸಿಗಲ್ವಲ್ಲ. ಇದು ಬೇರೆ ರಿಟೇಲ್ ಸ್ಟೋರಲ್ಲಿ ಎಲ್ಲೂ ಸಿಗಲ್ಲ. ಈ ಔಟ್ಲೆಟ್ಗೆ ಬಂದು ತಗೋಬೇಕು. ಈಗ ಕೂಡ ಮೈಸೂರಲ್ಲೂ ಕೂಡ ಸಾಕಷ್ಟು ಅಂಗಡಿಗಳಿದೆ KSIC ಅಂತ ಹೇಳಿ. ಅಲ್ಲೂ ಕೂಡ ಮೈಸೂರು ಸಿಲ್ಕ್ ಸಿಗುತ್ತೆ ಅಂತ ಹೇಳ್ತಾರೆ. ಬಟ್ ಆದ್ರೂ ಕೂಡ ಯಾರು ಅಲ್ಲಿ ಹೋಗೋದಿಲ್ಲ. ಇಲ್ಲ, ನಾನು ನೆನ್ನೆ ಎಲ್ಲ ಸುತ್ಕೊಂಬಂದೆ. ಸಿಂಹ ಸಿಲ್ಕ್ಸ್, ಭೋಜಯ್ಯ ಮತ್ತು ಸುದರ್ಶನು, ಯಾವ್ದು ಔಟ್ಲೆಟ್ ಇದೆಯೋ ಎಲ್ಲ ಸುತ್ಕೊಂಬಂದಿದ್ದೀನಿ. ಎಲ್ಲೂ ಮೈಸೂರು ಸಿಲ್ಕ್ ಇಲ್ಲ.
ಇವ್ರ ಔಟ್ಲೆಟಲ್ಲಿ ಮಾತ್ರನೇ ಸಿಗೋದು ಎಲ್ಲನೂ, ಆ್ಯಂಡ್ ವೆರಿ ಲಿಮಿಟೆಡ್ ಇವಾಗ. ಅದು ಒಂದು 50 ಸ್ಯಾರಿ ಬರುತ್ತಂತೆ, ಗೊತ್ತಿಲ್ಲ ನನ್ನ ಅದೃಷ್ಟ ಹೆಂಗಿದೆಯೋ ಏನೋ ಸಿಗುತ್ತೋ ಇಲ್ವೋ ಸ್ಯಾರಿ ಇವತ್ತು ಅಂತ. ಇಲ್ಲ ನಾನು ಮೂಲತಃ ಮೈಸೂರಿನವಳು, ಸೊ ನಾವು ಅಲ್ಲಿ ಹೋಗಿ ಸೆಟ್ಲ್ ಆಗಿರೋದು ಅಲ್ಲಿ. ತುಂಬಾ ಅವಮಾನ ಆಗತ್ತಪ್ಪ, ಮೈಸೂರಿನವಳು ಆಗ್ಬಿಟ್ಟು ಮೈಸೂರು ಸಿಲ್ಕ್ ತಗೊಳಕ್ಕೆ ಲೈನಲ್ಲಿ ಬಂದು ನಿಂತ್ಕೋಬೇಕು ಅನ್ನೋದು. ಇಟ್ಸ್ ರಿಯಲಿ ಏನಂತಾರೆ, ನಮಗೆ ಬೇಜಾರಾಗ್ತಾ ಇದೆ, ಈ ಥರ ಎಲ್ಲ ಮಾಡ್ಬಿಟ್ಟಿದಾರಲ್ಲ ಜನ ಹಂಗೆ ಅಂತ. ನಾವೆಲ್ಲ ಇದ್ದಾಗ ಸುಮ್ಮನೆ ಸ್ಟ್ರೇಟಾಗೆ, ನಮ್ಮ ಮಮ್ಮಿ ಎಲ್ಲ ಇದ್ದಾಗ ಅವರೆಲ್ಲ ನೀಟಾಗಿ ಹೋಗಿ ವಿವಿಂಗ್ ಸೆಕ್ಷನಲ್ಲೇ ತೊಗೊಂಬರೋರು, ಸ್ಯಾರೀಸ್ನ ಕಲರ್ಸ್ ಹಾಕ್ಸೋರು. ಇವಾಗ ಒಳಗಡೆ ಇರೋರು ಸರಿಗೆ ಮಾತಾಡ್ಸಲ್ಲ, ತುಂಬ ರೂಡಾಗಿ ಮಾತಾಡ್ತಾರೆ. ಸೊ ಅದೆಲ್ಲ ನೋಡ್ತು ಅಂತಂದರೆ ಏನು ಹೈಪ್ ಆಗಿದೆ ಅಂತ ಗೊತ್ತಾಗ್ತಾ ಇಲ್ಲ, ಯಾತಿಗೆ ಈ ಥರ ಮಾಡ್ತಾ ಇದ್ದಾರೆ ಅಂತ. ಸೊ ಇದರ ಪ್ರೊಡಕ್ಷನ್ ಕಡಿಮೆ ಆಗಿದೆ, ಇಲ್ಲ ಬೈಯಿಂಗ್ ಪವರ್ ಜಾಸ್ತಿ ಆಗಿದೆ, ಎರಡರಲ್ಲೊಂದು. GI ಟ್ಯಾಗ್ ಇದೆ ಮೇಡಮ್, ಆದ್ರೂ ಕೂಡ ಸರ್ಕಾರ ಇದೆಲ್ಲ ಪ್ರೊಡಕ್ಷನ್ ಜಾಸ್ತಿ ಮಾಡಬಹುದಾಗಿತ್ತು, ಪ್ರೊಡಕ್ಷನ್ ಯಾಕೆ ಮಾಡ್ತಾ ಇಲ್ಲ ಅಂತ. ಅಂದರೆ ಇದು ಏನಾಗ್ತಿದೆ ಅಂತಂದರೆ, ಗ್ರಾಹಕರಿಗೆ ಅಂದರೆ ನಮ್ಮಂಥ ರೆಗ್ಯುಲರ್ ಆರ್ಡಿನರಿ ಪರ್ಸನ್ಗಳಿಗೆ ಅವರು ಕೊಡ್ತಾ ಇಲ್ಲ. ಅದೇ ನೀವು ಯಾರನ್ನು ಬೇಕಾದ್ರೆ ಕೇಳಿ, MLA MLC ಎನಿ ಪೊಲಿಟಿಷಿಯನ್ ಹೈ ಪವರ್ ಇರೋಂಥವ್ರಿಗೆ ಅವ್ರಿಗೆ ಡೆಫಿನೆಟ್ಲಿ ಸಿಕ್ಕೇ ಸಿಗುತ್ತೆ. ಬ್ಯಾಕ್ ಡೋರಿಂದ ಹೋಗ್ತಾರೆ, 4 ಸೀರೆ ಎತ್ಕೊಂಡು ಬರ್ತಾರೆ, ಅದಕ್ಕೆ ನಮ್ಗೆ ಕಡಿಮೆ ಆಗುತ್ತಲ್ವಾ ಇದರಲ್ಲಿ. ಅವ್ರು ಯಾವತ್ತೂ ಆರ್ಡಿನರಿ ಮ್ಯಾನ್ಗೆ ಯಾವತ್ತೂ ಥಿಂಕ್ ಮಾಡಿಲ್ಲ, ಎನಿ ಸರ್ಕಾರ, ವಾಟ್ ಎವರ್ ಸರ್ಕಾರ ಇಟ್ ಇಸ್. ಆರ್ಡಿನರಿ ಮ್ಯಾನಿಗೆ ಥಿಂಕ್ ಮಾಡಿದ್ರೆ ನಾವು ಈ ಥರ ಲೈನಲ್ಲಿ ಬಂದು ನಿಂತ್ಕೊಂಡು ಸೀರೆಗೆ ನಿಂತ್ಕೋಬೇಕಾದ ಪರಿಸ್ಥಿತಿ ಇವಾಗ ಬಂದಿದೆ. ಮುಂದೆ ಇನ್ನೇನಿಗೆ ಬರುತ್ತೆ ಗೊತ್ತಿಲ್ಲ, ಮೇ ಬಿ ನೀರಿಗೂ ಬಂದಿದೆ ಇವಾಗ, ಐ ಡೋಂಟ್ ನೋ ಇನ್ನೇನಿಗೆ ಬರುತ್ತೆ ಅಂತ. CM ಕೂಡ ಮೈಸೂರಲ್ಲವ್ರೆ, ಈ ಇಲಾಖೆ ಸಚಿವರು ಕೂಡ ಮೈಸೂರಲ್ಲವ್ರೆ. ಹೌದು, ಅದನ್ನೇ ಹೇಳ್ತಾ ಇರೋದು. ಅವ್ರಿಗೆ ಅದು ಯಾವ ಕನ್ಸರ್ನು ಇಲ್ಲ, ಖಂಡಿತ ಕನ್ಸರ್ನ್ ಇಲ್ಲ. ಕನ್ಸರ್ನ್ ಇದ್ದಿದ್ರೆ ಪ್ರೊಡಕ್ಷನ್ ಜಾಸ್ತಿ ಮಾಡಿರೋರು, ಔಟ್ಲೆಟ್ಸ್ ಜಾಸ್ತಿ ಮಾಡಿರೋರು, ಆ್ಯಂಡ್ ಇವಾಗ ಜನರಿಗೆ ಬೈಯಿಂಗ್ ಪವರ್ ಜಾಸ್ತಿ ಇದೆ, ತಗೋತಾರೆ. ಈಗ 90,000 ಸ್ಯಾರಿ ಆದ್ರೂ ಬಂದು ತಗೊಳ್ಳೋ ಜನ ಇದೆಯವ್ರೆ ಎಲ್ಲರೂ. ಬಟ್ ಯಾಕೆ ಪ್ರೊಡಕ್ಷನ್ ಜಾಸ್ತಿ ಮಾಡ್ತಾ ಇಲ್ಲ ಅಂತಂದರೆ, ಏನು ಅಂತಂದರೆ ಇನ್ನೂ ಹೈಪ್ ಜಾಸ್ತಿ ಮಾಡೋಕ್ಕೆ, ಸೊ ದಟ್ ಕಡಿಮೆ ಪ್ರೊಡಕ್ಷನ್ ಆಗಿ ಡಿಮಾಂಡ್ ಜಾಸ್ತಿ ಆದರೆ ಗೊತ್ತಲ್ಲ ಏನಾಗುತ್ತೆ ಅಂತ. ಸೊ ಅದಕ್ಕೋಸ್ಕರ. ಸೆಕೆಂಡು, ಬ್ಯಾಕ್ ಡೋರ್ ಎಂಟ್ರೀಸ್ ಜಾಸ್ತಿ ಇರೋದ್ರಿಂದ ಡೆಫಿನೆಟ್ಲಿ ಇದು ಆರ್ಡಿನರಿ ಮ್ಯಾನ್ಗೆ ತಲುಪೋಕ್ಕೆ ಅವ್ರಿಗೇನು ಬೇಕಾಗೇ ಇಲ್ಲ. ದಟ್ ಈಸ್ ನಾಟ್ ದೇರ್ ಕನ್ಸರ್ನ್. ಹೋಪ್ಫುಲಿ ಅನ್ಕೊಂಡೇ ಬಂದಿದ್ದೀನಿ ಸಿಗಲಿ ಅಂತ. ನಾವು ಮೈಸೂರಿನೊಳನೆ. ನಾವು ಬಂದಾಗಲೇ 7 ಕಾಲ ನಮ್ಮ ಮಗಳೆಲ್ಲ ಒಟ್ಟಿಗೆ ಬಂದಿದ್ದೀವಿ, ಹಂಗೆ ಅಂದ್ಬಿಟ್ಟು ಅಂತ. ಅಯ್ಯೋ ನಂಗೆ ಗೊತ್ತಾಗ್ತಾ ಇಲ್ಲಪ್ಪ, ಐ ಡೋಂಟ್ ನೋ. ಯಾಕಂದರೆ ನಾವು ಹಿಂಗೆಲ್ಲ ತೊಗೊಂಡೇ ಇಲ್ಲ ನಾವು. ಮೈಸೂರು ಸಿಲ್ಕ್ ಸ್ಯಾರಿನ ಅವಾಗ ನನ್ನ ಮದುವೆ ಆಗಿ 40 ಇಯರ್ಸ್ ಆಯಿತು. ಇಲ್ಲಿ ನಮ್ಮ ಅವರೆಲ್ಲ 80 ಇಯರ್ಸಿಂದ ಮೈಸೂರಲ್ಲಿ ನಾವಿಲ್ಲಿ ರಾಮಾನುಜ ರೋಡಲ್ಲೇ ಇರೋದು. ನಾವು ಸೀದಾ ಬರ್ತಾಯಿದ್ವಿ, ತೊಗೋತಿದ್ವಿ, ಹೋಗ್ತಾಯಿದ್ವಿ. ಬಟ್ ಇಷ್ಟು ರೇಟು ಇರಲಿಲ್ಲ, ಸೆಲೆಕ್ಷನ್ ಇತ್ತು. ಆಮೇಲೆ ಅಲ್ಲಿ ಒಳಗಡೆ ಇರೋರು ತುಂಬ ನೀಟಾಗಿ ಮಾತಾಡ್ಸೋರು ಎಲ್ಲ. ಈಗ ಅವೆಲ್ಲ ಏನಿಲ್ಲ. ನಿಮ್ಗೆ ಇಷ್ಟ ಆದರೆ ತೊಗೊಳ್ಳಿ, ಕಷ್ಟ ಆದರೆ ಬಿಡಿ, ಅಷ್ಟೇ ಅವ್ರು ಹೇಳೋದು. ಯಾರಿಗಾನ ನಾವು ಕೊಡಬೇಕು ಅಂದರೆ ಒಂದು ಹೇಳಬೇಕಲ್ವ ಅವ್ರಿಗೆ, ಒಂದು ಕಲರು, ಒಂದು ಇದು. ಇವಾಗ ಇಷ್ಟೊಂದು ನಾವು ಅದಕ್ಕೆ ದುಡ್ಡು ಇನ್ವೆಸ್ಟ್ ಮಾಡುವಾಗ 10 ರೂಪಾಯಿ ಸಾಮಾನು ತೊಗೊಂಡ್ರೆ ಟೆಸ್ಟ್ ಮಾಡಿ ಬೇಕಾ ಬೇಡವಾ ಅಂತ. ಇಂಥದ್ದು 90,000 ನಾವು ಕೊಡ್ಬೇಕಾದ್ರೆ ನೋಡಬೇಕಲ್ವಾ ಕಲರು, ಅದಕ್ಕೂ ಅವಕಾಶ ಇಲ್ವಲ್ಲ ಇಲ್ಲಿ. ಅದೇ ಕಷ್ಟ ಆಗ್ತಾ ಇರೋದು. ತೊಗೊಂಡ್ರೆ ತೊಗೊಳ್ಳಿ, ಬಿಟ್ಟರೆ ಬಿಡಿ ಅಂತಾರೆ. ಆ ಥರ ಇರಬಾರ್ದು, ಹಾಗೇನೆ ಅಂದ್ಬಿಟ್ಟು. ಬಟ್ ಈ ಥರ ಬರಬಾರ್ದು, ಮೈಸೂರು ಸಿಲ್ಕ್ಗೆ ಈ ಥರ ವ್ಯವಸ್ಥೆ ಖಂಡಿತ ಬರಬಾರ್ದು. ಆರಾಮಾಗಿ ಸಿಗಂಗಿರ್ಬೇಕು, ಹಂಗೇನೆ ಅಂದ್ಬಿಟ್ಟು. ಅಂದ್ರೆ ಇಲ್ಲಿನ ಪ್ರತಿಯೊಬ್ರು ಕೂಡ ಹೇಳ್ತಾ ಇರುವಂತದ್ದು, ಮೈಸೂರು ಸಿಲ್ಕ್ ಸೀರೆಗೆ ಸಾಕಷ್ಟು ಬೇಡಿಕೆ ಇದ್ರೂ ಕೂಡ ಪ್ರೊಡಕ್ಷನ್ ಯಾಕೆ ಕಡಿಮೆ ಆಗ್ತದೆ ಅಂತೇಳಿ. ಇಲ್ಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ದೃಶ್ಯ ಗಮನಿಸ್ತಾ ಇರ್ಬೋದು. ಬೆಳಿಗ್ಗೆ ಇದ್ರೂ ಕೂಡ ಈ ರೀತಿಯಾಗಿ ಆ ಮೈಸೂರು ಜನತೆಯು ಕೂಡ ಏನೋ ಮೈಸೂರು ಸಿಲ್ಕಲ್ಲಿ ನಿಂತಿರುವಂತ ಕಾಣ್ ನೋಡ್ತಾ ಇದ್ದೀವಿ. ಯಾಕಂತಂದ್ರೆ ಈಗಾಗಲೇ ದೂರದ ವಿಶಾಖಪಟ್ಟಣದಿಂದ ಬಂದಿರೋ ಅಂತ ಹೇಳ್ತಾ ಇರೋದು ಕೂಡ ಮೈಸೂರು ಸಿಲ್ಕ್ ಅಂದ್ರೆ ವಿಶೇಷವಾದಂತಹ ಒಂದು ಆ ಮೈಸೂರು ಸಿಲ್ಕ್ ಸೀರೆಯನ್ನು ಉಡಬೇಕು ಅನ್ನೋದು ಪ್ರತಿಯೊಬ್ಬರ ಆ ಕನಸಾಗಿರುತ್ತೆ. ಸೊ ಹೀಗಾಗಿ ಈ ಒಂದು ಸೀರೆಗೆ ಈ ರೀತಿಯಾದಂತಹ ಇದು ಬರೋದಕ್ಕೆ ಏನ್ ಕಾರಣ ಅನ್ನೋದು ಇಲ್ಲೂ ಕೂಡ ಪ್ರತಿಯೊಬ್ಬರು ಅವರು ಕೂಡ ಮೇಡಮ್ ಎಷ್ಟೊತ್ತಿಗೆ ಬಂದ್ರಿ ಮೇಡಮ್? ಈಗ ಜಸ್ಟ್ ಬರ್ತಾ ಇರೋದು ಮೈಸೂರು ಸಿಲ್ಕ್ ಸರ್. ಬೇಕು ಅಂತಾನೆ ಬಂದು ಕ್ಯೂನಲ್ಲಿ ನಿಂತ್ಕೊಂಡಿರೋದಲ್ವಾ ಸರ್? ಪ್ರೊಡಕ್ಷನ್ ಕಡಿಮೆ ಆಗ್ತಾ ಇದೆ. ನೋ ಐಡಿಯಾ ಸರ್, ಐಡಿಯಾ ಇಲ್ಲ. ಏನು ಹೇಳಬೇಕು, ಎಷ್ಟೊತ್ತು ಬಂದಿರಿ ಏನು ಅಂತ? ಜಸ್ಟ್ ನಾವು ಬಂದ್ವಿ. ಅಂದ್ರೆ ಈ ಕ್ಯೂ ನೋಡಿದ್ರೆ ಮುಂದೆ ಏನಂತ ಇಲ್ಲ, ಫಸ್ಟ್ ಟೈಮ್. ಯಾಕೆ ಈ ತರ ಆಗ್ತಾ ಇದೆ ಅನ್ಸುತ್ತೆ ಸರ್? ಐ ಹ್ಯಾವ್ ನೋ ಐಡಿಯಾಸ್. ಪ್ರತಿಯೊಬ್ಬರು ಕೂಡ ಹೇಳ್ತಾ ಇರುವಂತದ್ದು ಈ ರೀತಿಯಾಗಿ ಯಾಕೆ ಆಗ್ತಾ ಇದೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಈಗಾಗಲೇ ಪ್ರೊಡಕ್ಷನ್ ಎಲ್ಲ ಜಾಸ್ತಿ ಮಾಡುವಂತಹ ಎಲ್ಲಾ ಶಕ್ತಿ ಕೂಡ ಸರ್ಕಾರಕ್ಕಿದ್ರು ಕೂಡ, ಸರ್ಕಾರಕ್ಕೆ ರೆವಿನ್ಯೂ ಬಂದರೂ ಕೂಡ ಸರ್ಕಾರ ಯಾಕೆ ಈ ಒಂದು ಪ್ರೊಡಕ್ಷನ್ ಎಲ್ಲ ಜಾಸ್ತಿ ಮಾಡ್ತಾ ಇಲ್ಲ ಅಂದ್ರೆ, ಕೇವಲ 2 ಗಂಟೆ ಸಮಯದಲ್ಲಿ ಸುಮಾರು 20-25 ಸೀರೆ ಸಿಗುತ್ತೆ. ಅಂತಹ ಸಂದರ್ಭದಲ್ಲೂ ಕೂಡ ಸರ್ಕಾರ ಯಾಕೆ ಪ್ರೊಡಕ್ಷನ್ ಜಾಸ್ತಿ ಮಾಡಿ ನಮಗೆ ಮೈಸೂರು ಸಿಲ್ಕ್ ಸೀರೆನ ಕೊಡಿಸೋದಕ್ಕೆ ಆಗ್ತಾ ಇಲ್ಲ. ಸೊ ಇದೇ ರೀತಿ ಮುಂದುವರೆದ್ರೆ ಮೈಸೂರು ಸಿಲ್ಕ್ಗೆ ಮೈಸೂರು ಜನರು ಪರದಾಡುವಂತಹ ಸ್ಥಿತಿ ಉಂಟಾಗುತ್ತೆ. ಸೊ ಹೀಗಾಗಿ ಸರ್ಕಾರ ಇದರ ಬಗ್ಗೆ ಒಂದು ಗಮನ ಹರಿಸಬೇಕು ಅನ್ನುವಂಥದ್ದು ಪ್ರತಿಯೊಬ್ಬರ ಆಗ್ರಹ ಆಗಿದೆ.
ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು.